ಇಲ್ಲೇ ಕೊಡು ಇಲ್ಲೇ ಕೊಡು ದೇವ್ರ ಪಾದ ಹಾಕ್ಬಿಟ್ಟು ಕೇಳಿ ಆಶೀರ್ವಾದ नाम जैस्य एल्लम्मा नाम यह ममता नाम यह मनुज कुमार नाम जैस्य चावी नाम जैस्य हरीश नाम जैस्य समस्त बुड़बाल जनते समस्त बुड़बाल जनते ಇದು జగన్మాత సలాపురం పదల కుదల్ గోవిందా అధికారం పదల సర్ గోవిందా పదల సర్ గోవిందా సలాపురం పదల సర్ గోవిందా జయవాగలే సామాన్యుడికి జయవాగలే జయవాగలే జయవాగలే
ನಿಂಗೆ. ಸಾಂಬಾರಿಗೆ ಮಾಡಿದ್ರು ಇಷ್ಟಾರ್ಥ ಪತ್ರಸ್ತು ಸಮಯ ಬನ್ನಿ ಇಲ್ಲಿ ದಯವಿಟ್ಟು ಕೇಳಿ ಈ ದಿನ ಇವತ್ತು ಮುಳಬಾಗಿಲು ತಾಲೂಕು ದೇವರಾಯ ಸಮುದ್ರ ಪಂಚಾಯಿತಿ ಕೀರೊಳ್ಳಿ ಗ್ರಾಮದಲ್ಲಿ ಬಹಳ ವೈಭವಪೂರ್ವಕವಾಗಿರ್ತಕ್ಕಂಥ ಸಲ್ಲಾಪುರಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ನಾನು ಎಲ್ಲೂ ನೋಡಿಲ್ಲ, ಅಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೀಲಿಕ್ಕೆ ಏನು ಈ ಮತ್ತೆ ನಮ್ಮ ರಘು, ನಮ್ಮ ರಾಜು, ನಮ್ಮ ಸೀನಣ್ಣ, ನಮ್ಮ ಅಪ್ಪಿಯಣ್ಣ, ನಮ್ಮ ನಾರಾಯಣ ಸ್ವಾಮಿ, ನಮ್ಮ ವಿಶೇಷವಾಗಿ ನಮ್ಮ ಸತೀಶ್, ಇವರೆಲ್ಲ ಮಿತ್ರಕೂಟದ ಒಂದು ಸಹಾಯದಿಂದ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಲ್ಲಾಪುರಮ್ಮ ದೇವಿ ಈ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳಿಗೆ ಮತ್ತು ತಾಲೂಕು ಬಂಧುಗಳಿಗೆ ಒಳ್ಳೆಯ ಒಂದು ಆರೋಗ್ಯ, ಒಳ್ಳೆಯ ಒಂದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತು, ಸನ್ಮಾನ್ಯ ಶಾಮಣ್ಣನವರು 4-5 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು 2028ರಲ್ಲಿ ಏನು ವಿಧಾನಸಭಾ ಚುನಾವಣೆಗೆ ಮುಳಬಾಗಿಲಿಂದ ಸ್ಪರ್ಧೆ ಮಾಡ್ತಾರೆ. ಆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ನಾವುಗಳೆಲ್ಲರೂ ವಿಶೇಷವಾಗಿ ನಮ್ಮ ಮಿತ್ರ ಮಂಡಳಿಯಲ್ಲಿ ಏನಿದೆ ಇವರೆಲ್ಲರೂ ಸಹ ಒಂದು ಸಹಕಾರ ಮಾಡಿ ಅವರನ್ನ MLA ಆಗಿ ನಾವು ಗೆಲ್ಲಿಸ್ಕೊಂಡಿದ್ರೆ ಖಂಡಿತವಾಗಿ ಈ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿ 100% ಸರ್ವತೋಮುಖವಾಗಿ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಮಾತನ್ನ ನಾನು ಹೇಳ್ತಾ, ಇವತ್ತೇನು ಅಣ್ಣನ ಬಹಳ ಇಷ್ಟು ವೈಭವ ಪೂರ್ವಕವಾಗಿ ಬಹಳ ಅದ್ದೂರಿಯಾಗಿ ಬರ್ಮಾಡ್ಕೊಂಡಿರ್ತಕ್ಕಂಥ ನಮ್ಮೆಲ್ಲ ಸತೀಶ್ ಅವರೆಲ್ಲ, ನಮ್ಮ ರಘು ಅವರೆಲ್ಲ ಒಂದು ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸಲ್ಲಾಪುರಮ್ಮ. ಒಳ್ಳೆಯದಾಗಲಿ. ಸಂದರ್ಭದಲ್ಲಿ ಇವತ್ತೇನು ನಮ್ಮ ಊರಿನಲ್ಲಿ ಕೀಲೊಳ್ಳಿ ಗ್ರಾಮದಲ್ಲಿ ಶ್ರೀ ಸಲ್ಲಾಪುರಮ್ಮನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆ ನಡೀತದೆ. ಇದು ಅನಾದಿ ಕಾಲದಿಂದ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು. ನಮ್ಮ ಊರಿನಲ್ಲಿ ನಡೀತಕ್ಕಂಥ ಈ ಒಂದು ಸಲ್ಲಾಪುರಮ್ಮನ ಜಾತ್ರಾ ಮಹೋತ್ಸವಕ್ಕೆ ಸುಮಾರು 60-70 ಹಳ್ಳಿಗಳ ಜನ ದೀಪಗಳನ್ನು ಹೊರ್ಕೊಂಡು ಮಂದಿರ ಹರಕೆ ಸಲ್ಲಿಸ್ತಾರೆ. ಹಾಗೇನೆ ನಾವು ಸಾಂಬಯ್ಯನವರನ್ನ ಮನವಿ ಮಾಡಿಕೊಂಡು ನಮ್ಮೂರಿಗೆ ಬರಬೇಕು, ನಮ್ಮ ಮನೆಯಲ್ಲಿ ಊಟ ಮಾಡಬೇಕು ಮತ್ತು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳಿದಾಗ ಅವರು ಸಂತೋಷದಿಂದ ಒಪ್ಕೊಂಡು, ಅವ್ರಿಗೆ ಎಷ್ಟೇ ಕೆಲಸಗಳಿದ್ರು ಕೂಡ ಬೇರೆ ಕಡೆ ಇದ್ರು ಅವರು ತಡವಾಗಿ ಆದರೂ ಕೂಡ ಇವತ್ತು ನಮ್ಮೂರಿಗೆ ಬಂದು ಇವತ್ತು ದೇವಿಯ ದರ್ಶನವನ್ನು, ಸಲ್ಲಾಪುರಮ್ಮನ ದರ್ಶನವನ್ನು ಮಾಡಿಕೊಂಡು ನಮ್ಮ ಎಲ್ಲ ಮನಸ್ಸುಗಳನ್ನು ಖುಷಿ ಪಡಿಸಿ ಇವತ್ತು ನಮ್ಮ ಗ್ರಾಮದಲ್ಲಿ ಭಾಗವಹಿಸಿ
ಆ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ನನ್ನ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ, ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಎಲ್ಲ ನನ್ನ ಸ್ನೇಹಿತ ಬಳಗ, ನನ್ನ ಸ್ನೇಹ ಬಳಗ, ನನ್ನ ಎಲ್ಲ ಒಂದು ಸಂಘಟನೆಯ ಒಂದು ಬಳಗದ ವತಿಯಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸುವರ್ಣ ನಾರಾಯಣಸ್ವಾಮಿ ಮತ್ತು ಅವರ ತಂಡದ ವತಿಯಿಂದ ನಮ್ಮ MPS ಮಂಜು, ರಾಜು, ನಮ್ಮ ರವಿ, ಹಾಗೆ ನಮ್ಮ ಎಲ್ಲ ಸ್ನೇಹ ಬಳಗದ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ತಲುಪಿಸ್ತಾ, ಅವರ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ನಾನು ಇವತ್ತು ಸಂದರ್ಭದಲ್ಲಿ ಈ ತಾಯಿಯ ಒಂದು ಸನ್ನಿಧಾನದಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ನಾನು ನಿಮ್ಮೆಲ್ಲರೂ ತಿರುಳಿ ಸಾಮಾನ್ಯರ ಜೊತೆ ಇರೋದು ಸಿದ್ಧ, ಅದ್ರ ಎರಡನೇ ಮಾತೇ ಇಲ್ಲ. ಆದ್ರೆ ಈ ಸ್ಥಳೀಯ ನಾಯಕರಾದಂತ ನಮ್ಮ ಚಿನ್ನಪ್ಪನ ಮಾತಾಡ್ಬೇಕು. ಯಾಕಂದ್ರೆ ಈ ಸ್ಥಳೀಯ ಅವ್ರ ಅಧ್ಯಕ್ಷರು, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವ್ರು ಮಾತಾಡ್ಬೇಕು. ಅವ್ರು ಮಾತಾಡೋದು ಪ್ರತಿಯೊಂದು ವರ್ಷನೂ ವಿಭಜನೆಯಿಂದ ಆ ದೇವಿ ಒಂದು ಕೃಪೆಯಿಂದ ಸುಮಾರು ಒಂದು 30 ಹಳ್ಳಿಗಳಿಂದ ಏನು ಈ ದೇವಿಗೆ ಪಾತ್ರಕ್ಕೆ ಏನು ಹುಣ್ಣಿಮೆ ದಿವಸ ಏನು ಬರುತ್ತೆ ಈ ಜಾತ್ರೆ ಮಹೋತ್ಸವ, ಎಲ್ಲ ಭಕ್ತಾದಿಗಳು ಬಂದು ಆ ತಾಯಿಯ ಆಶೀರ್ವಾದನ ಪಡೆದು ಏನು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನು ಈ ಸಲ್ಲಾಪುರ ದೇವಿ ಮಹಿಮೆ ನಾವು ಕಂಡಂತಹ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಶ್ರೀರಾಮಲಿಂಗೇಶ್ವರ ಪ್ರಸಿದ್ಧವಾದ ಆಗಿರ್ತಕ್ಕಂಥ ಅವನಿ ಜಾತ್ರೆಯಲ್ಲಿ ಏನೇ ಸೀತಾ ಪರಮೇಶ್ವರ ಒಂದು ರಥವ ಶಿವರಾತ್ರಿ ಹಬ್ಬದ ಏನು ಒಂದು ರಥವ ಮಹತ್ವ ಇದೆ. ಆ ಜಾತ್ರೆಯಲ್ಲಿ ಈ ಸೀತಾ ಪರಮೇಶ್ವರಿಯ ಒಂದು ಬೇಡಿಕೆಯನ್ನಿಟ್ಟು ಒಂದು ಜಾಗದಲ್ಲಿ ಕದಲ್ದಿರೋ ಒಂದು ಜಾಗದಲ್ಲಿ ಇರ್ತಕ್ಕಂಥ ಇದರಲ್ಲಿ ಈ ತಾಯಿ ಸಲ್ಲಾಪುರಮ್ಮ ಬಂದು ಆ ಎಮ್ಮನ ಒಂದು ಟಚ್ ಮಾಡಿದಾಗ ಆ ಚಾಲನೆಗೆ ಒಂದು ರಥೋತ್ಸವಕ್ಕೆ ಒಂದು ಚಾಲನೆ ಆಗ್ತಂತ ಎಲ್ಲ ಭಕ್ತರಲ್ಲಿ ಕಂಡು ತುಂಬ ನೋಡ್ತಕ್ಕಂಥ ಒಂದು ಖುಷಿಯನ್ನು ಪಡ್ತಾ ಏನು ಆ ತಾಯಿಯಿಂದ ಎಲ್ಲ ಈ ತಾಲೂಕಿನ ಜನತೆಗೆ ಮತ್ತು ಆ ಭಗವಂತ ನಮ್ಮ ಸಾಂಬಯ್ಯನಿಗೆ ಏನು ಆ ಭಗವಂತ ಈ ತಾಲೂಕಿನ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಮಾಡಿ ಏನು ಅವರಿಗೆ ಒಂದು ಸ್ಥಾನ ಸಿಗಲಿ ಈ ತಾಲೂಕಲ್ಲಿ. ಇನ್ನೂ ಬರ್ತಾ ಈ ತಾಲೂಕು ಒಂದು ಸಮಾಜ ಸೇವೆ ಮಾಡೋಕ್ಕೆ ಆ ತಾಯಿ ಕೃಪೆ ಒಂದು ಆಶೀರ್ವಾದ ಇರಲಿ. ಅವ್ರಿಗೂ ಏನು ನಮ್ಮ ಸಾಂಬಯ್ಯನ ಅವ್ರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಏನು ಒಂದು ಶಾಸಕರಾಗಿ ಮುಂಚೂಣಿಯಲ್ಲಿದ್ದಾರೆ ಆ ಭಗವಂತ ಈ ಸಲ್ಲಾಪುರಮ್ಮ ಖಂಡಿತ ಈಡೇರಲಿ ಅಂತ ನಾನು ಭಗವಂತಲ್ಲಿ ಬೇಡ್ಕೊಳ್ತಾ ಈ ಊರಿನ ಗ್ರಾಮಸ್ಥರಿಗೂ ಮತ್ತು ರಾಮಣ್ಣಗೂ ಎಲ್ಲ ಸಲ್ಲಾಪುರ ಜೈ ಸಲ್ಲಾಪುರ ಮಾತೆ.